ಅಯ್ಯೋ ಯಾಕ್ರಿ ಹಿಂಗೆ ಗದರ್ತಾ ಇದ್ದೀರಾ? ನಾನೇನಾದ್ರು ತಪ್ಪು ಮಾತಾಡೋದ್ನಾ? ಅದು ಹಾಗಲ್ವೇ, ಅವ್ರು ತೀರ್ಕೊಂಡಿದ್ದಾರೆ ಅಂತ ನೀನು ಹೇಗೆ ಹೇಳ್ತೀಯ? ಅಂದ್ರೆ ನಂದಿನಿ ಅಮ್ಮ ಬದುಕಿದಾರಾ? ನೋಡು ವಿಶಾಲು, ಗೊತ್ತಿಲ್ಲದೆ ಯಾವ ವಿಷಯದ ಬಗ್ಗೆನೂ ಮಾತಾಡಬಾರ್ದು. ದೊಡ್ಡ ಮನೆ ಅನ್ನ ತಿಂದಿದ್ದೀವಿ, ಆ ಮನೆ ಋಣ ಯಾವತ್ತೂ ನಮ್ಮ ಮೇಲೆ ಇರುತ್ತೆ. ಯಜಮಾನ್ರಾಗಲಿ ನಂದಿನಿ ಅಮ್ಮವರಾಗಲಿ ಯಾವತ್ತೂ ಚೆನ್ನಾಗಿರಬೇಕು. ಸುಮ್ಮನೆ ಏನೇನೋ ಮಾತಾಡಬೇಡ. ಅಲ್ಲ ರೀ ರೀ ಅಲ್ಲ, ನಾನೇನು ತಪ್ಪು ಮಾತಾಡಿದೆ ಅಂತ ಹಿಂಗೆ ಆಗ್ತಿದ್ದಾರೆ? ಬೇರೆಯವ್ರು ಏನು ಹೇಳ್ತಾರೋ ಅದಂತಾನೆ ನಾನು ಹೇಳ್ತಿರೋದು. ಯಜಮಾನ್ರು ಅಮ್ಮವ್ರು ಚೆನ್ನಾಗಿರ್ಲಿ ಅಂತ ನಾನು ಇಷ್ಟಪಡಲ್ವೇನೋ. ಕಳ್ಳಿ ಏನೇ ಮಾಡ್ತಿದ್ಯಾ? ಮುನ್ಸ್ಕೊಂಡು ನಿಂತ್ಕೊಂಡಿದ್ಯಾ? ಯಾಕೆ ಯಜಮಾನ್ರು ಬೈದೋದ್ರು ಅಂತನಾ? ಏನಿಲ್ಲ. ಗೊತ್ತು ಬಿಡೆ ನೀನ್ ಮುನ್ಸ್ಕೊಂಡಿದ್ಯಾ ಅಂತ. ಅಲ್ಲ ಕಣೆ, ಪ್ರತಿದಿನನು ನಾವೇ ನಮ್ ಗಂಡಂದ್ರಿಗೆ ಬೈತಾ ಇರ್ತೀವಿ. ನಾನಾ? ವರ್ಷಕ್ಕೊಂದ್ಸರಿನಾರ ನಮಗೂ ಗಂಟ್ಲಿದೆ ಅಂತ ಅವರು ತೋರ್ಸ್ಕೊಂಡ್ಲಿ ಬಿಡೆ. ಅಲ್ಲ ಕಡೆ, ಮಿನಿಸ್ಟ್ರ್ ಮನೆಗೆ ಹಬ್ಬಕ್ಕೆ ಹೋಗಿದ್ವಲ್ಲ, ಅವ್ರೇನೋ ಬೇಜಾನ್ ಕೊಟ್ಟು ಕಳ್ಸಿದ್ದಾರೆ ಅವ್ರ ಮಗಳಿಗೆ. ಅವ್ರದ್ದು ದೊಡ್ಡ ಮನ್ಸು, ಕೊಡ್ತಾರೆ. ಅಲ್ಲ, ನನಗೂ ದೊಡ್ಡ ಮನ್ಸಿದೆ. ತಗ, ನಿನಗೆ ಅಂತ ಒಂದ್ ಸೀರೆ ತಂದಿದ್ದೀನಿ. ನನಗೆ ಅಂತ? ಇದ್ರ ಬೆಲೆ ಎಷ್ಟು ಗೊತ್ತೇನೆ? ಎಷ್ಟು? 3,000. 3,000 ರೂಪಾಯಿ ಸೀರೆ ನನಗೋಸ್ಕರ ನೀವು ತಂದ್ರ? ದುಡ್ಡೆಲ್ಲಿಂದ ಬಂತು? ಲೇ, ದುಡ್ಡು ಎಲ್ಲಿದ್ದ ಬಂತು, ಹೇಗೆ ಬಂತು ಅಂತೆಲ್ಲ ವಿಚಾರಿಸಬಾರ್ದೆ. ಏನೋ 6 ಕಾಸು 3 ಕಾಸು ಜೋಡಿಸಿಟ್ಕೊಂಡಿದ್ದೆ. ನಾನು ಪ್ರೀತಿಸೋರ್ ಬಗ್ಗೆ ನನಗೆ ತುಂಬಾ ಕಾಳಜಿ, ಹಾಗಾಗಿ ನಿನಗೇಂತ ಸೀರೆ ತಂದಿದ್ದೀನಿ. ನಿನ್ನ ಕಂಡ್ರೆ ನನಗೂ ಇಷ್ಟ ಕಣೆ. ಆದ್ರೂ ನೀವು ಯಾವಾಗಿಂದ ಇಷ್ಟೊಂದು ಧಾರಾಳ ಆಗ್ಬಿಟ್ರಿ ಅಂತ? ಅದು ಮೊನ್ನೆ ಕುಬೇರನ ತಂಗಿ ಕುಮಾರಿ ಇದ್ದಾಳಲ್ಲ, ಅವಳು ನನಗೆ ಫ್ರೆಂಡ್ ಆಗಿದ್ದಾಳೆ. ನಾನು ಕೇಳ್ದಾಗೆಲ್ಲ ದುಡ್ಡು ಕಳಿಸ್ತಿರ್ತಾಳೆ. ಅಯ್ಯೋ ಇರಿ, ನೀವ್ ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಿಲ್ಲ. ಕುಬೇರನ್ ತಂಗಿ ನಿಮ್ಗೆ ಫ್ರೆಂಡಾ? ಓ, ಮತ್ತೆ ಇನ್ನೇನ್ ಹೇಳಿ ನಿನ್ನ ತಲೆಗೆ. ಅಲ್ಲ ಕಡೆ, 6 ಕಾಸು ಈ 3 ಕಾಸು ಅವ್ರಿವ್ರು ಕೊಟ್ಟಿದ್ದೆಲ್ಲ ಜೋಡಿಸ್ಕೊಂಡು ನಾನು ಕೂಡಿಟ್ಕೊಂಡು ತಂದಿದ್ದೀನಿ ಅಂತಂದ್ರು ನೀನು ಇನ್ನೂ ತಲೆಯಲ್ಲಿ ಹುಳ ಬಿಟ್ಕತ್ತಿಯಲ್ಲ. ಈ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಎಲ್ಲ ಯಾವಾಗ ಹೋಗುತ್ತಪ್ಪ ನಿಮಗೆ? ಯಾರಾದ್ರೂ ಏನಾದ್ರು ಕೊಟ್ರು ಅಂದ್ರೆ ಯಾಕೆ ಕೊಟ್ರು, ಹೆಂಗ್ ತಂದ್ರು, ಎಲ್ಲಿದ್ದ ಬಂತು, ಯಾವ ಕಡೆಯಿಂದ ತಂದ್ರು, ಹಿಂಗೆಲ್ಲ ತಲೆಯಲ್ಲಿ ಹುಳ ಬಿಟ್ಕೊಂಡೇ ಕೂತ್ಕೊಂಡಿರು. ಇಲ್ಲ ಬೇಡ ಅಂದ್ರೆ ನನಗೆ ವಾಪಸ್ ಕೊಡು ಅಂತ ತಗೊಂಡು ನೋಡಿ, ಮತ್ತೆ ತಲೆಗುಳ ಬಿಟ್ಕೊಂಡು ಯೋಚನೆ ಮಾಡ್ತಿದ್ದೆ. ಈ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿನೇ ಅಷ್ಟು ಕಣೆ. ಸಂತೋಷ ಬಂದಾಗ ಅದನ್ನ ಎಂಜಾಯ್ ಮಾಡಕ್ ಬರಲ್ಲ, ಜಾಲಿಯಾಗಿ ಇರೋದಕ್ಕೂ ಬರೋದಿಲ್ಲ ನಿಮಗೆ. ನಾಳೆ ಏನು, ನಾಡಿದ್ದೇನು, ಆಚೆ ನಾಡಿದ್ದೇನು, ಎಲ್ಲಿದ್ದ ಬಂತು, ಹೆಂಗ್ ಬಂತು, ಯಾವ ಸಂಧಿಯಿಂದ ಬಂತು, ಇದೇ ಯೋಚನೆ ಮಾಡ್ಕೊಂಡು ಜೀವನನ ಹಾಳು ಮಾಡ್ಕತ್ತೀರಾ. ಎಂಜಾಯ್ ಮಾಡೋದ್ ಕಲಿಬೇಕು, ಎಂಜಾಯ್. ನೋಡ, ಒಂದ್ ಕೆಲಸ ಮಾಡೆ, ನೀನು ಯೋಚನೆ ಮಾಡಿ. ನನಗೆ ಕೆಲಸ ಇದೆ, ನಾನು ಹೋಗ್ತೀನಿ. ಶ್ರಾವಣಿ ಸುಬ್ಬು ಮಧ್ಯೆ ಆಗಾಗ ವಿಷ ಬಿತ್ತತಿದ್ರೆ ನನ್ನ ಅಕೌಂಟ್ಗೆ ಹಣ ಬರ್ತಿರುತ್ತೆ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಈಗ ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ? ನಾನಾ ನೆಕ್ಸ್ಟ್ ಎಷ್ಟು ಸಾವಿರದ ಸೀರೆ ತರ್ಲಿ ನಿನಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಾವಾ, ಈ ಕಾಂತಮ್ಮನ್ಗೇನಾರ ಲಾಟ್ರಿ ಹೊಡೆದೈತಾ? ಹೊಡೆದ್ರೆ ಕೊಡುವ ಅಂತವಳು ಅಲ್ವಲ್ಲ, ಕೊಟ್ಬಿಟ್ಟು ವಾಪಸ್ ಇಸ್ಕೊಳ್ಳಲ್ಲ ತಾನೇ ಇವಳು? ಟನ್ 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 ಟನ್. ಯಾರು ಇಲ್ಲ. ಸುರಸುಂದರಿ ಕದ್ದು. ಅಲ್ಲ, ನಾನು ಅವತ್ತು ಮಾಡಿದ ಪ್ರಯತ್ನ ಅಷ್ಟೊಂದು ಎಫೆಕ್ಟಿವ್ ಆಗಿರ್ಲಿಲ್ಲ. ಏರ್ ಪಿನ್ನು, ಪರ್ಫ್ಯೂಮು ವರ್ಕೌಟ್ ಆಗಲಿಲ್ಲ. ಆದರೆ ಇವತ್ತು ನಾನು ಇಡುವಂಥ ಪಟಾಕಿ ಢಮ್ ಅಂತ ಸಿಡಿದು ಆ ಶ್ರಾವಣಿ ಮತ್ತೆ ಕಾರ್ತಿಕೇಯನ ಪ್ರೀತಿ ಛಿದ್ರ ಛಿದ್ರ ಛಿದ್ರವಾಗಬೇಕು. ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ ನಾನು, ಏನು ಮಾಡಲಿ, ಏನು ಮಾಡಲಿ ನಾನು, ಏನು ಮಾಡಲಿ ಯವಾ. ಇದೆಂಬುಗಳು ಮಂಚ.
ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಅಲ್ಲ ಅವ್ರಿಬ್ರಿಗೆ ಜಾಗ ಸಾಕಾಗತ್ತ ಈ ಮಂಚ್ದಾಗೆ ಗೊತ್ತಿಲ್ಲಪ್ಪ ಯಾರಿಗೆ ಬೇಕು. ಬೀಗ ಹಾಕ್ಬಿಟ್ಟಿದಾರೆ ಅನ್ಸುತ್ತೆ ಕಾರ್ತಿಕೇಯ. ಯಾರು ಅರ್ಥವೇ ಆಗಲ್ಲ. ಅವತ್ತು ಈ ಮಂಚದಡಿಗೆ ಹೋಗ್ಬಿಟ್ಟು ಹೆಂಗ್ ಒಡ್ಸ್ಕೊಂಡಿದ್ದೆ ನಾನು ಅಂದ್ರೆ ಯಾವ 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 ಹೀಗೆ ಹೊಡೆದಿದ್ದ. ಅವರಿಬ್ರು ಮಧ್ಯೆ ಪ್ರೀತಿ ಇದೆ ಅಂತ ಗೊತ್ತಾಗಿದ್ದು ಇದರಲ್ಲಿ. ಅಲ್ಲಲ್ಲ ಅಯ್ಯವ್ವ ಅಯ್ಯವ್ವ ಏನು ಸಿಕ್ತು ಏನು ಸಿಕ್ತು. ಲೇ ವಯಸ್ಸಾದ್ಮೇಲೆ ಯಾಕೆ ಇಷ್ಟೆಲ್ಲ ಎಕ್ಸರ್ಸೈಸ್ ಮಾಡ್ತೀಯ ಕಾಂತ? ಇದೇನಿದು ಪ್ರೇಮ ಪತ್ರ ಇದ್ದಾಗಿದೆ. ನನ್ಗೆ ಈ ಕದ್ದು ಮುಚ್ಚಿ ಪ್ರೇಮ ಪತ್ರ ಓದುದು ಅಂದ್ರೆ ಒಂಥರ ಮಜಾ. ನೋಡೋಣ. ದೇವರ ಮುಂದೆ ಇಡೋ 2 ಪುಟ್ಟ ದೀಪಗಳು. ಆ ದೇವರಿಗೆ ಕೊಡೋ ವರಗಳನ್ನ ಕೋಟಿ ಕೋಟಿ ಬಣ್ಣದ ದೀಪಗಳನ್ನ ಹಚ್ಚಿದರೂ ಕೊಡೋಕ್ಕಾಗೋದಿಲ್ಲ. ಆಹಾ, ನಿಮ್ಮ 2 ಕಂಗಳು ದೇವರ ಮುಂದೆ ಇಡೋ ಪುಟ್ಟ ದೀಪದ ಹಾಗೆ. ಈ ದೇವತೆಯಂತ ಮುಖಕ್ಕೆ ಮೆರುಗು ತಂದಿರೋದಂತೂ ಸುಳ್ಳಲ್ಲ. ರೇಷ್ಮೆಯನ್ನು ನಾಚಿಸುವಂತ ನಿಮ್ಮ ಕೂದಲು, ಬೆಣ್ಣೆಯಷ್ಟು ಕೋಮಲವಾದ ನಿಮ್ಮ ಕೆನ್ನೆ, ಎದುರಿಗೆ ಇರುವವರ ಎದೆಗೂಡನ್ನ ಸ್ವಂತ ಮಾಡಿಕೊಳ್ಳೋ ಶಕ್ತಿ ಇರೋ ಕೆಂದುಟಿ ಹಂಚಿನ ಕಿರುನೆಗೆ, ಕಪ್ಪಾಗಿದ್ರು ರಂಗಾಗಿರೋ ಕಾಮನ ಬಿಲ್ಲನ್ನ ಕಂಗಾಲು ಮಾಡೋ ಕಣ್ಣು, ಉಬ್ಬುಗಳು, ಎಂಥವರನ್ನೂ ಮೈ ಮರೆಸುವಂತೆ ಮಾಡೋ ಆ ಮಾದಕ ನೋಟ.